ಕಂಟಿ ಈ ಬಂಡೆ ಅಷ್ಟು ಈಸಿಯಾಗಿ ಹೇಳಲ್ಲ. ನಿಂಗ್ ಸರಿಯಾಗಿ ಮಾಡ್ತೀನಿ ಇರು. ನಾವು ಮಂಡ್ಯ ಹೋಗಿ ಹಗ್ಗ ತಗೊಂಬರ ಆಗ ನಾ ಯಾಕೋ ಸಿಗ್ತಿರ್ಲಿ ಹಂಗೆ ತೊಳಲ್ ಭದ್ರವಾಗಿ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಕಳ್ಳ ಅಂತ ಕಳ್ಳ ಯಾವನ ಅವನ್ ಕಳ್ಳ ಪಾಳೆಗಾರರು ಜಾಗದಲ್ಲಿ ವಿಶ್ವಣ್ಣ ಹೋಗಿ ಹಗ್ಗ ತಗೊಂಬರೋಣ. ಹಗ್ಗ ಅಂತೆ ಹಗ್ಗ ಮೊದ್ಲು ಕೈ ತೆಗಿಯೋ. ನಾವು ನಿಂಗೆ ಗೊತ್ತಾಗಲ್ಲ ಹೋಗೋಣ. ಕಂಟಿ ನನ್ ಮಾತು ಕೇಳು, ಮರ್ಯಾದೆ ಆಗಿ ಕೈ ತೆಗಿ. ಹಗ್ಗ ತಗೊಂಬ ಹೋಗೋಣ. ಮಾಡ್ತೀನಿ ಜನ ಗಂಟಿಗೆ ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಭಾರಿ ಕಳ್ಳ ಇದ್ದಂಗ ನೀವನು. ಕಸ್ತೂರಿ ಅಮ್ಮ ಕಸ್ತೂರಿ ಒಬ್ಬ ಪಾಳೆಗಾರ ವಂಶದ ಹುಡುಗಿನ ಒಬ್ಬ ಕೆಲಸವನ್ನು ಹಿಡ್ಕೊಳ್ಳೋದಂದ್ರೆ ಏನು, ತಬ್ಕೊಳ್ಳೋದಂದ್ರೆ ಏನು, ಎಲ್ಲಾರ ಮುಂದೆ ಕಳ್ಳ ಕಳ್ಳ ಅಂತ ಕಿರ್ಚ್ಕೊಳ್ಳೋದಂದ್ರೆ ಏನು? ಯಾರು ಹೇಳ್ತಾ ಇದ್ದೀರಾ? ಮಧ್ಯರಾತ್ರಿ ಮನೆಗೆ ನುಗ್ಗಿದ್ದೆ ಉತ್ತರ ಮೈ ಮೇಲೆ ಬಿದ್ದು ಒಳ್ಳೆ ಕಳ್ಳಂತರ ನಾಟಕ ಮಾಡಿದ್ರೆ ನಾನೇನ್ ಮಾಡಿಲ್ಲ. ನಿಜ ಕಂಡು ಬೇರೆ ಏನೋ ನೀನ್ ಹೇಳ್ತಾ ಇರೋದು? ದಯವಿಟ್ಟು ನನಗೆ ಬುದ್ಧಿ ಹೇಳಕ್ ಬರಬೇಡಿ. ನೀವು ಬುದ್ಧಿ ಹೇಳೋ ಹಾಗೆ ನಿಮ್ ಮಗಳಿಗೆ ಹೇಳಿ ಫಸ್ಟ್. ಬರ್ತಾ ಬರ್ತಾ ನಿನ್ ನಾಲ್ಗೆ ತುಂಬಾ ಉದ್ದ ಆಗ್ತಾ ಇದೆ ಈ ಮನೆಯಲ್ಲಿ. ಸ್ವಲ್ಪ ಹತ್ರ ಬನ್ನಿ. ನಿಮ್ದು ಹಳೆ ಖಾಲಿ ಬಿಲಿ ಡೌಗಳು ಜಾಸ್ತಿ ಆಗಿದೆ ಈ ಮನೆಯಲ್ಲಿ. ನೀವು ಬಂದಿರೋದು ಅನ್ನಕ್ಕೇನೆ ಹುಷಾರಾಗಿರಿ. ಇವಳು ಯಾರಯ್ಯ ಮನೆ ಮೇಲೆ ಸ್ವಲ್ಪ ಬೆದ್ರು ಗೊಂಬೆ ಇದ್ದಂಗ ಅವಳೆ. ಕಸ್ತೂರಿ ಏನಮ್ಮ ಓದೋದಕ್ಕೆ ಅಂತ ಡೆಲ್ಲಿಗೆ ಕಳಿಸಿದ್ರೆ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದೆಯಲ್ಲ. ಯಾವ ಬಿಟ್ಟಿರಕ್ ಆಗ್ಲಿಲ್ಲ ತಾತ ನಿಮ್ಮನ್ನ. ಅಜ್ಜಿನೂ ಬಿಟ್ಟಿರಕ್ ಆಗ್ಲಿಲ್ಲ, ಅಪ್ಪ ಅಮ್ಮನ್ ಬಿಟ್ಟಿರಕ್ ಆಗ್ಲಿಲ್ಲ, ನಮ್ ಬಾಳೆಗಾರ ತಾತನಂತೂ ಬಿಟ್ಟಿರಕ್ ಆಗ್ಲೇ ಇಲ್ಲ. ಅರ್ಥ ಇಲ್ದೆ ಮಾತಾಡ್ಬೇಡ. ನೀನೇನು ಚಿಕ್ಕ ಹುಡುಗಿ ಅಲ್ಲ. ಚೆನ್ನಾಗಿ ಓದ್ಲಿ ಅಂತ ಹಾಸ್ಟೆಲ್ ಬಿಟ್ರೆ ಇವಳು ಇಲ್ಲಿ ಬಂದ್ಕೊಂಡು ಅಳಿ ಅಂದ್ರೆ ನಾವೆಲ್ಲ ಇಲ್ಲಿರ್ಬೇಕಾದ್ರೆ ಅವಳೆಲ್ಲ ದೂರದಲ್ಲಿರೋ ಡೆಲ್ಲಿ ಯಾಕೆ ಓದ್ಬೇಕು? ಇಲ್ಲೇ ಓದೋದಕ್ಕೆ ವ್ಯವಸ್ಥೆ ಮಾಡಿ. ಅಲ್ಲಮ್ಮ ಥ್ಯಾಂಕ್ ಯು ತಾತ. ಈ ಕಡೆ ಬಾ. ನೋಡ್ದಿಲ್ಲ ಮಂಡ್ಯ, ನನ್ನ ಮೇಲಿರೋ ಪ್ರೀತಿಗೆ ಕಾಲೇಜೇ ಬಿಟ್ಟು ಓಡ್ ಬಂದ್ಬಿಟ್ಟವಳೆ ಹುಚ್ಚ ಹುಡುಗಿ. ಅಯ್ಯೋ ಮಂಕ್ ಮುದ್ಕ, ಅವಳು ಬಂದಿರೋದೇ ನಮ್ ಕಂಟಿನ ಕೆಡ್ಕೊಂಡ್ ಕಾಳಕಕ್ಕೆ. ಅದ್ ಗೊತ್ತಿಲ್ಲದೆ ಗುಳೋ ಅಂತ ಬಡ್ಕತಾನೆ.